ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ NDA ಅಭ್ಯರ್ಥಿಗಳು ನಿರ್ದೇಶಕರಾಗಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್ ರವರು ಹರ್ಷ ವ್ಯಕ್ತಪಡಿಸಿ ಜಯಗಳಿಸಿದ ಜಯಪ್ರಕಾಶ್, ಶ್ರೀರಾಮಪ್ಪ, ಅಂಜಮ್ಮ, ತುಳಸಿ, PM ನಾರಾಯಣಸ್ವಾಮಿ, ನಾಗರಾಜುರವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ TPS ರಾಜಣ್ಣ, ಸ್ಥಳೀಯ ಮುಖಂಡರಾದ ಆನಂದ್ ರೆಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯ ಸುಮಂತ್, ಮಾಜಿ ಉಪಾಧ್ಯಕ್ಷಗಳಾದ ಲಕ್ಷ್ಮಣ್ ರೆಡ್ಡಿ, ಮಂಜು, ಅಧ್ಯಕ್ಷರ ಪತಿ ಕೋನಪ್ಪ, ಜಯಪ್ಪ, ಗ್ರಾಮ ಪಂಚಾಯತ್ ಸದಸ್ಯರಾದ ಅಶೋಕ್, ಮ್ಯಾಕ್ಪೋತ್ಪಲ್ಲಿ ಶ್ರೀನಾಥ್, ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಯಗವಕೋಟೆ VSS ಸೊಸೈಟಿಯಿಂದ 28ನೇ ತಾರೀಕು ಎಲೆಕ್ಷನ್ ನಡೆದು NDA ಅಭ್ಯರ್ಥಿಗಳಾಗಿ 6 ಜನ ಆಯ್ಕೆಯಾಗಿರ್ತಾರೆ. ದುರಾದೃಷ್ಟವಶ ಇನ್ನು ಇಬ್ಬರು ಆಯ್ಕೆ ಆಗಬೇಕಾಗಿತ್ತು. 1 ಮತಗಳಿಂದ 3 ಮತಗಳಿಂದ ಹೋಗಿದೆ. ಮುಂದಿನ ದಿವಸ ಅದನ್ನು 12 ತಗೊಳ್ಳೋ ಅಂಥ ಮಟ್ಟಕ್ಕೆ ಬರ್ತಾರೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಆಗಿ ಪ್ರತಿಯೊಂದೂ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿದ್ದು, ತಾಲೂಕ್ ಪಂಚಾಯಿತಿದ್ದು, ಸೊಸೈಟಿಗಳು ಹುಡ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಗೆದ್ದಂಥ 6 ಜನ ಸದಸ್ಯರು ಒಳ್ಳೆ ಕೆಲಸ ಮಾಡಬೇಕು, ಈ ಸೊಸೈಟಿ ಉನ್ನತೀಕರಣಕ್ಕೆ ತರಬೇಕು, ಈ ಸೊಸೈಟಿ ಮಾದರಿ ಸೊಸೈಟಿಯಾಗಿ ಮಾಡಬೇಕು ಅಂತೇಳಿ ಇದಕ್ಕೋಸ್ಕರ ನಮ್ಮ ಪಕ್ಷದ ಆನಂದ್ ರೆಡ್ಡಿಯವರು, ಸುಮಂತ್ ಅವರು, ರಾಜಣ್ಣವರು ಹಾಗೂ ನಮ್ಮ ಲಕ್ಷ್ಮಣ ರೆಡ್ಡಿಯವರು, ಎಲ್ಲರೂ ಜಯಪ್ಪನವರು ಹಾಗೂ ಮಂಜುನಾಥ್ ಅವರು, ವೆಂಕಟರೆಡ್ಡಿಯವರು ಎಲ್ಲರೂ ಇದಕ್ಕೆ ಶ್ರಮಿಸಿ ಇವತ್ತು 6 ಸೀಟುಗಳನ್ನ ತಂದಿರ್ತಾರೆ. ಅವ್ರಿಗೆಲ್ಲರೂ ವಿಜಯದಶಮಿಯ ಶುಭಾಶಯಗಳು. ಗೆದ್ದಂಥವ್ರಿಗೂ ಸೋತಂಥವ್ರಿಗೂ ದೇವರು ಒಳ್ಳೇದು ಮಾಡಿ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ಪಕ್ಷ ತರುವಂಥ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ದುಡಿಯೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ರಿಗೂ ಶುಭಾಶಯಗಳು.